ಈ ಕಾವ್ಯ ಯಾಕೆ ಹಿಂಗೆ ಮಾಡತ್ತಾಳ? ಮೊದ್ಲಿಕ್ಕೆ ಇಷ್ಟೆಲ್ಲ ಇರಲಿಲ್ಲ. ಈಗ ಇಷ್ಟೆಲ್ಲ ಮಾತಾಡತ್ತಾಳ. ಹಿಂಗೆಲ್ಲ ಮನಿನ ಬೇಕು, ಅದು ಇದ ಮನಿ ಬೇಕು ಅಂತಂದು ಹೇಳಿ ಕಟ್ಟಿ ಹಿಡಿದು ಕುಂತಾಳಂತ ಅಂದ್ರೆ, ಅದು ಇಷ್ಟೊಂದು ಹಠ ಮಾಡಕತ್ತಾಳಂತ ಅಂದ್ರೆ ಈಕಿನ ಹಿಂದೆ ಯಾರೋ ಅದಾರ. ಯಾರಿರ್ಬೋದು ಅದು? ಈಕಿ ಫಾರಿನಿಗೆ ಹೋಗಿ ಬಂದ್ಮೇಲಿಂದ ಅಂದ್ರೂ ಜಾಸ್ತಿ ಮಾಡಕತ್ತಾಳ. ಇಷ್ಟೊಂದು ನನ್ನ ಎದುರಿಗಾಗಲಿ ಪಪ್ಪ ಹತ್ರ ಆಗಲಿ ಹಿಂಗೆ ಧೈರ್ಯದಿಂದ ಮಾತಾಡ್ತಿದ್ದಿಲ್ಲ. ಪಪ್ಪ ಏನಾರ ಹೇಳಿದ್ರು ಅಂತ ಅಂದ್ರೆ ಸ್ವಲ್ಪ ತನ ಅಷ್ಟು ಸಿಟ್ಟು ಮಾಡ್ಕೊತಿದ್ಲು. ಆಮೇಲೆ ಕರಿಗೆ ನೀರಾಗಿ ಬಿಡ್ತಿದ್ಲು. ಮತ್ತು ಪಪ್ಪಗೂ ಭಾಳ ಖುಷಿಯಿಂದ ಅವರು ಮಗಳಿಗೆ ಏನು ಬೇಕೋ ಮಾಡ್ತಿದ್ರು. ಆದರೆ ಈಗ ಯಾಕೋ ಈಗೀಗ ನನ್ನ ಮಾತು ಕೇಳಾತಿಲ್ಲ, ಪಪ್ಪನ ಮಾತು ಕೇಳಾತಿಲ್ಲ. ಯಾರೇನು ಹೇಳ್ಕೊಡ್ತಿರ್ಬೋದಂತ. ರೀ, ಓ ಸ್ವಾತಿ, ಯಾವಾಗ ಬಂದಿ? ಅಯ್ಯೋ ನೀವು ಏನೋ ಆಳವಾಗಿ ಯೋಚನೆ ಮಾಡಾತಿರಲ್ಲ, ಅವಾಗ ಬಂದೆ. ಏನ್ರಿ, ಏನೋ ಭಾಳ ಡೀಪಾಗಿ ಥಿಂಕ್ ಮಾಡ್ದಂಗೈತಿ. ಏನಿಲ್ಲ ಸ್ವಾತಿ, ಹಂಗ ಇರ್ತಾವಲ್ಲ ಬಿಸ್ನೆಸ್ ಟೆನ್ಷನ್ ಅವು ಇವು ಅಂತ ಹೇಳಿ, ಅದಷ್ಟಪ್ಪ, ಮತ್ತೇನಿಲ್ಲ. ರೀ, ನಿಜ ಹೇಳ್ರಿ. ಏನ್ ನಿಜ ಹೇಳೋದು? ಇರದಪ್ಪ, ಸುಮ್ಮನೆ ಏನಾರ ಥಿಂಕ್ ಮಾಡಕ್ ಹೋಗ್ಬೇಡ. ಯಾಕ ಹೋಗ್ಲಿ ಹಂಗಾರ ನೀನಾರ ಹೇಳ, ನಾ ಏನ್ ಥಿಂಕ್ ಮಾಡತ್ತೇನೆ ಅಂತ ಹೇಳಿ. ರೀ, ನಾನು ನಿಮ್ಮ ಹೆಂಡತಿ, ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳಕ ನನಗೂ ಗೊತ್ತೈತಿ. ಹೌದಾ? ಹಂಗಾರ ನಾ ಏನ್ ಯೋಚನೆ ಮಾಡತ್ತೀನಿ ಹೇಳಿ ನೋಡೋಣ. ಹಂಗಾರ ನನಗೆ ಗೊತ್ತು ರೀ, ನೀವೇನು ಯೋಚನೆ ಮಾಡಾತೀರಿ ಅಂತ ಹೇಳಿ. ನೀವು ಕಾವ್ಯನ ಬಗ್ಗೆನೇ ಯೋಚನೆ ಮಾಡಾತೀರಿ, ಹೌದಲ್ಲ? ಅಲ್ಲ ಸ್ವಾತಿ, ನಿನಗೆ ಇಷ್ಟು ಈಸಿಯಾಗಿ ಹೆಂಗ್ ಗೊತ್ತಾಯ್ತು ನಾನು ಕಾವ್ಯನ ಬಗ್ಗೆನೇ ಯೋಚನೆ ಮಾಡತ್ತೇನೆ ಅಂತ ಹೇಳಿ? ಅಲ್ಲ ರೀ, ನೀವು ಹೆಂಗಂತ ಹೇಳಿ ನನಗೆ ಗೊತ್ತಿಲ್ಲನ. ನಾನು ನೋಡ್ದಾಗಿಂತಾನು ನೀವು ಈ ಆಫೀಸ್ ಟೆನ್ಷನ್ ಎಲ್ಲ ಅಷ್ಟು ತಲೆ ಮೇಲೆ ಹಾಕೊಂಡವ್ರು ಅಲ್ವೇ ಅಲ್ಲ. ಈಗ ಏನೇನು ಮಾಡಾತಿರಲ್ಲ ಅದನ್ನೆಲ್ಲ ಕೂಲಾಗಿ ನೀಟಾಗಿ ಹ್ಯಾಂಡಲ್ ಮಾಡಾತಿರಿ. ಏನೋ ಒಂದು ಸ್ವಲ್ಪ ಟೆನ್ಷನ್ ಇದ್ರೂ ಸಹಿತ ಅದನ್ನ ಆಫೀಸ್ ಒಳಗಡೆ ಬಿಟ್ಟು ಬರ್ತಿದ್ರಿ. ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಕುಂದಿರ್ತಿದ್ದಿಲ್ಲ. ಈಗ ಮನೆ ಒಳಗಡೆನೂ ಎಲ್ಲ ಇಷ್ಟೊಂದು ಯೋಚನೆ ಮಾಡಾತಿರಿ ಅಂತ ಅಂದ್ರೆ ಪಕ್ಕ ಅದು ಕಾವ್ಯನ ಬಗ್ಗೆನ, ಹೌದಲ್ರಿ? ಹೌದಲ್ಲ? ಮತ್ತೆ ನನ್ನ ಮುಂದೆ ಹೇಳ್ಬಾರ್ದು ಅಂತ ಹೇಳಿ ಮುಚ್ಚಿಡಾತಿರೋ? ನಾನು ನಿಮ್ಮ ಹೆಂಡ್ತಿರಿ, ನಿಮ್ಮ ಕಷ್ಟದೊಳಗಡೆನೂ ಸುಖದೊಳಗಡೆನೂ ಭಾಗಿಯಾಗ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಮದುವೆ ಆಗೇನಿ. ಛೇ, ಇಂಥ ಒಳ್ಳೆ ಗಂಡಗೆ ನಾನು ಆಸ್ತಿ ಅದು ಇದು ಅಂತಂದು ಹೇಳಿ ಮೋಸ ಮಾಡಬೇಕು ಅಂತಂದೇಳಿ ಹೊಂಟಿದ್ನಲ್ಲ. ಇಲ್ಲಪ್ಪ, ನನಗೇನಾರ ಆಗಲಿ, ನನ್ನ ಆಸ್ತಿ ಅಂದ್ರೆ ಇವ್ರು ಚೆನ್ನಾಗಿದ್ರೆ ಎಲ್ಲ ನನಗೆ ಚೆನ್ನಾಗೇ ಇರ್ತೈತಿ. ನನಗೊಂದು ಫ್ಯಾಮಿಲಿ ಅಂತ ಕೊಟ್ಟವರು ಇವ್ರ. ನಾನು ಸುಳ್ಳ ಏನೇನೋ ಕೆಟ್ಟ ಯೋಚನೆ ಮಾಡಿ ಆಸ್ತಿ ಅದು ಇದು ಪಡ್ಕೊಂಡು ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ ಅನ್ಕೊಳತ್ತಿದ್ದೆ. ಸತ್ರು ನನಗೆ ಇವ್ರ, ಬದುಕಿದ್ರು ಇವ್ರ ಜೊತೆನೇ ನಾನು. ಸ್ವಾತಿ, ನನಗೇನ ಹೇಳಿ ನೀ ಏನು ಯೋಚನೆ ಮಾಡಾತಿದ್ದಿ? ಏನಿಲ್ಲ, ಅದ ನೀವೇನು ಯೋಚನೆ ಮಾಡ್ತಿರ್ಬೋದು ಅಂತ ಅಷ್ಟ. ಅದ ಕಾವ್ಯನ ಬಗ್ಗೆನ ಅಲ್ಲ, ಅದ ಇನ್ನು ಏನು ಥಿಂಕ್ ಮಾಡ್ತಿರ್ಬೋದು ಅಂತ ತಲೆ ಒಳಗೆ ಬಂತು, ಅದನ್ನ ಯೋಚನೆ ಮಾಡಾತಿದ್ದೆ. ಸ್ವಾತಿ, ನಿನ್ನ ಹತ್ರ ಏನು ಮುಚ್ಚಿಡೋದು? ನಿನ್ನ ಹತ್ರ ಮುಚ್ಚುಮರೆ ಮಾಡ್ಬೇಕಂತ ಏನೂ ಇಲ್ಲ. ಆದ್ರೆ ಸುಮ್ಮನೆ ಯಾಕೆ ನಿನ್ ಮುಂದೆ ಹೇಳಿ ಇಲ್ಲದೆ ಇರೋ ಟೆನ್ಷನ್ ನಿನ್ಗೂ ಕೊಡಬೇಕು ಅಂತ. ರೀ, ನೀವು ನಿಮ್ಮ ಹತ್ರ ಇರೋ ನೋವು ನನ್ನ ಮುಂದೆ ಹೇಳ್ಕೊಂಡ್ರೆ ನನಗೆ ಸೊಲ್ಯೂಷನ್ ಕೊಡಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಮನಸ್ಸಿನಾಗಿ ನೋವನ್ನ ಸ್ವಲ್ಪ ಹಗುರು ಮಾಡ್ಕೋಬಹುದು. ನನಗೂ ಏನಾರ ಐಡಿಯಾ ಗೊತ್ತಿತ್ತು ಅಂದ್ರೆ ಹೇಳ್ಬೋದಪ್ಪ. ನನಗೂ ಗೊತ್ತು ಆಕಿ ಕಾವ್ಯ ಏನೇನು ಕೇಳಿದ್ಲು, ಮೊನ್ನೆ ಏನೇನು ಮಾತಾಡಿದ್ಲು ಅಂತ ಹೇಳಿ. ನಾನು ಇದ್ನಲ್ಲ ಅಲ್ಲೇ, ಸೌಮ್ಯನ ಒಂದು ರೀತಿಯಿಂದ ವಾಸಿ ಆದ್ಲು. ಅವಳು ಹಂಗೆ ಬಂದಿಲ್ಲ ಬಿಡು ಸ್ವಾತಿ. ನನಗೆ ಒಂದೊಂದ್ಸಲಿ ಹೆಂಗೆ ಅನಿಸ್ಬಿಡ್ತೈತೆ ಅಂತ ಅಂದ್ರೆ, ಆಕಿ ಬಡತನದೊಳಗಡೆ ಬೆಳೆದು ಬಂದ್ಬಿಟ್ಲಲ್ಲ, ಹಾಗಾಗಿ ಯಾವ್ದ್ರ ಮೇಲೂ ಅಷ್ಟೊಂದು ವ್ಯಾಮೋಹ ಇಲ್ಲ. ಈಗ ನಮ್ಮ ಮನೆಗೆ ಬಂದಾಗೂ ಅಷ್ಟ ಕಷ್ಟಪಟ್ಲಕ್ಕಿ. ಆಮೇಲೆ ಪಪ್ಪ ಎಲ್ಲ ಸಪೋರ್ಟ್ ಮಾಡಿದ್ರು, ನಾನು ಆಕಿಗೆ ಸಪೋರ್ಟ್ ಮಾಡ್ತಾನೆ ಬಂದೆ. ಹಂಗಂತ ಹೇಳಿ ನಾನು ಇಬ್ರು ಮಧ್ಯನೂ ಭೇದ ಭಾವ ಮಾಡಿಲ್ಲ. ನನ್ನ ಮೈಂಡ್ ಒಳಗಡೆ ಇದ್ದಿದ್ದು ಸೌಮ್ಯ ಇಷ್ಟು ಒಳ್ಳೆ ಹುಡುಗಿ ಅದಾಳ, ನನ್ನ ತಂಗಿನೂ ಆಕಿನ ತರನ ಒಳ್ಳೊಳಾಗಿ ಬದುಕಲಿ ಅಂತ ಹೇಳಿ ನಾನು ಬಯಸಿದ್ದು ತಪ್ಪ ಸ್ವಾತಿ? ಅರೆ, ಒಬ್ಬ ಅಣ್ಣ ಆಗಿ ನೀವು ಯೋಚನೆ ಮಾಡಿದ್ದು ತಪ್ಪಲ್ಲ, ಆದ್ರೆ ಆಕಿನ ಜೊತೆ ನೀವು ನಡ್ಕೊಂಡಿದ್ದ ರೀತಿ ತಪ್ಪೇನೋ ಅಂತ ನನಗೆ ಅನಿಸ್ತಾ ಐತಿ. ಯಾಕೆ ಸ್ವಾತಿ, ನಿನಗೂ ಹಂಗೆ ಅನಿಸ್ತಾ ಇತ್ತಾ? ನಾನು ಯಾವತ್ತೂ ಇಬ್ರು ಮಧ್ಯೆ ಭೇದ ಭಾವ ಮಾಡಿಲ್ಲ. ಇವ್ರ ಜೊತೆಗೆ ಹೆಂಗಿದ್ದೆ ಅವ್ರ ಜೊತೆನೂ ಹಂಗೆ ಇದ್ದಿದ್ದು. ಆದ್ರೆ ನೀವು ಮಾಡಿದ ತಪ್ಪು ಇಬ್ರನ್ನ ಕಂಪೇರ್ ಮಾಡಿದ್ದು. ಅಂದ್ರೆ ಸೌಮ್ಯನ ಒಳ್ಳೆತನ ಇವಳು ಮುಂದೆ ಹೇಳಿ ತಪ್ಪು ಅಂತೀಯಾ? ಮತ್ತಿಲ್ಲ ಅವಳಿಗೆ ಹೆಂಗೆ ಅರಿವಾಗ್ತಿತ್ತು ಹೇಳಿ ನೋಡೋಣ. ತಪ್ಪು ಅಂತ ಅನ್ನಲ್ಲ, ಕಾವ್ಯನ ಬಗ್ಗೆ ನಿಮಗೆ ಗೊತ್ತಿದ್ದೈತಿ, ಸ್ವಲ್ಪ ಹಠಮಾರಿ ಸ್ವಭಾವ. ಮುಂಚೆಯಿಂದಾನು ನೀವು ಇದೇ ರೀತಿ ಇದ್ದಿದ್ರೆ ಅವಳಿಗೆ ಏನು ಅನಿಸ್ತಿದ್ದಿಲ್ಲ. ಆದ್ರೆ ಅವಳಿಗೆ ಒಂದು ರೀತಿಯಿಂದ ಇನ್ಸೆಕ್ಯೂರಿಟಿ ಫೀಲ್ ಬಂದ್ಬಿಡ್ತು. ಅದು ಯಾವಾಗಿಂದ ಅಂದ್ರೆ ಸೌಮ್ಯ ಬಂದ್ಮೇಲಿಂದ. ಅಲ್ಲಿವರೆಗೂ ಅವಳು ಚೆನ್ನಾಗೇ ಇದ್ಲು, ಆಕಿ ಏನು ಮಾಡಿದ್ರು ನೀವು ಯಾರು ಏನು ಹೇಳ್ತಿದ್ದಿಲ್ಲ. ಅಲ್ಲಿವರೆಗೂ ಆಕಿನ ತಪ್ಪನ ನೀವು ಯಾರು ಐಡೆಂಟಿಫೈನ ಮಾಡಿದ್ದಿಲ್ಲ. ಯಾವಾಗ ಸೌಮ್ಯ ಬಂದ್ಲು ಅವಳಿಗೆ ಒಂಥರ ಹೆಂಗೆ ಅನ್ಸಕತ್ಬಿಡ್ತು ಅಂತಂದ್ರೆ ನೀವೆಲ್ಲ ಆಕಿನ ತಪ್ಪನ ಹೇಳಕ್ ಶುರು ಮಾಡಿಬಿಟ್ರಿ, ಅವಳ ಜೊತೆಗೆ ಕಂಪೇರ್ ಮಾಡಕ್ಕೆ ಶುರು ಮಾಡಿದ್ರಿ. ಅದು ಅವಳಿಗೆ ಒಂಥರ ಆಗಿ ನಾನು ಈ ಮನೆಯೊಳಲ್ಲ, ಇವ್ರಿಗೆ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋ ಭಾವನೆ ಬಂದು ಸ್ವಲ್ಪ ಹಠಕ್ಕೆ ಮೂಲ ಆಗಿದ್ದಂತೂ ಸತ್ಯ. ಹೌದು ಸ್ವಾತಿ, ಆದ್ರೆ ಅವಳು ಒಳ್ಳೆ ರೀತಿಯಿಂದ ತಿಳ್ಕೊಂತಾಳಂತ ಅನ್ಕೊಂಡೆ ನಾನು. ಅವಳು ಈ ರೀತಿಯೆಲ್ಲ ಥಿಂಕ್ ಮಾಡಿ ಈ ಲೆವೆಲ್ಗೆ ಬರ್ತಾಳಂತ ಅನ್ಕೊಂಡಿರ್ಲಿಲ್ಲ. ಸರಿ ಬಿಡ್ರಿ, ಆಗಿದ್ದೇನೋ ಆಗ ಹೋಗೈತಿ. ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ಏನಿಲ್ಲ ಸ್ವಾತಿ, ಈ ಕಾವ್ಯಾಗ ಎಷ್ಟು ಹೇಳಿದ್ರು ತಿಳ್ಕೊಂತಾನೆ ಇಲ್ಲ. ನನ್ನ ಪ್ರಕಾರ ಆಕಿನ ಹಿಂದೆ ಯಾರೋ ಅದಾರ. ಇನ್ಯಾರು? ನಿಮ್ಮ ಮಾವ? ಏನು, ನಮ್ಮ ಅವನ? ಹುನ್ರಿ, ನಿಮ್ಮ ಸ್ವಾದ್ರ ಮಾವನ, ಅಂದ್ರ ಅತ್ತೆಯವರ ಅಣ್ಣ. ಚೆಚ್ಚೆ, ಅವ್ರ ಅಣ್ಣ ಹಂಗೆಲ್ಲ ಮಾಡಂಗಿಲ್ಲ ಸ್ವಾತಿ. ನನ್ಗೆ ಗೊತ್ತು ನಮ್ಮ ಮಾವ ಎಷ್ಟು ಒಳ್ಳೆಯವ್ರು ಗೊತ್ತಾ. ಅಂದಂಗ ಕಾವ್ಯ ಇದ್ಲಲ್ಲ ಫಾರಿನ್ ಒಳಗಡೆ, ಯಾರು ಆಕಿಗೆ ಗೈಡ್ ಆಗಿದ್ರು ಅಂದ್ರೆ, ಯಾರು ಆಕಿಗೆಲ್ಲ ಸಪೋರ್ಟ್ ಮಾಡಿದ್ದು ಅಂದ್ರೆ, ಇಲ್ಲಿಂದ ಕರ್ಕೊಂಡು ಹೋಗಿದ್ದಾತು, ಅಲ್ಲೇ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾತು ಯಾರು? ಅದು ನಮ್ಮ ಮಾವನ ಮಗ. ಹಂಗಾರ ಅವನ? ಅವನ? ಇಲ್ಲ ಸ್ವಾತಿ, ಅವ್ನು ಹಂಗಿಲ್ಲ. ರೀ, ಒಂದ್ಸಲ ಯೋಚನೆ ಮಾಡ್ರಿ, ಅವನು ಈ ಮನೆಗೆ ಬಂದಾಗ ಏನಾರ ಕಹಿ ಘಟನೆ ನಡೆದಿತ್ತಾ, ಅಥವಾ ನಿಮಗೂ ಅವನಿಗೂ ಏನಾರ ದ್ವೇಷ ಭಾವನೆ? ದ್ವೇಷ ಭಾವನೆ ಅಂತ ಇಲ್ಲ, ಆದ್ರ ಅವನಿಗೊಂದು ಸ್ವಲ್ಪ ನಮ್ಮ ಕಾವ್ಯ ಅಂದ್ರೆ ಇಷ್ಟ ಮುಂಚೆಯಿಂದನೂ. ಆದ್ರೂ ಪಪ್ಪ ಅವಾಗ ಹೇಳ್ಬಿಟ್ಟಿದ್ರು ನಮ್ಮ ಮಾವಗ, ನಮ್ಮ ಕಾವ್ಯನ ನಿಮ್ಮ ಮನೆಗಂತೂ ಕೊಡೋಂಗಿಲ್ಲ, ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೇವೆ ಅಂತ ಹೇಳಿ. ಆದ್ರ ನಮ್ಮ ಮಾವ ಸುಮ್ಮನಿದ್ದ. ಆದ್ರೆ ಇವ್ರು ಮಾತ್ರ ನಮ್ಗೆಲ್ಲ ಆಸೆ ಮಾಡಿದ್ರಿ ನೀವು, ನಿನ್ನ ಹತ್ರ ಮಾತಾಡಲ್ಲ ಅತ್ತೆ ಹಂಗಿಂಗ್ ಅಂತ ಹೇಳಿ ಅಮ್ಮ ಹತ್ರ ಒಂದೆರಡು ಸರಿ ಮಾತಾಡೋದು ಕೇಳಿದ್ದೆ ನಾನು. ಆದ್ರ ಇಷ್ಟ್ರ ಮಟ್ಟಿಗೆ ಅವನು ರಿವೆಂಜ್ ತೀರಿಸ್ಕೊಳ್ಳೋ ಮಟ್ಟಕ್ಕೆ ಬೆಳಿತಾನ ಅಂದ್ರ ಇಲ್ಲ, ನಂಬಕ್ ಸಾಧ್ಯನೇ ಇಲ್ಲ ಸ್ವಾತಿ. ರೀ, ಇಲ್ಲಿ ಏನೋ ಆಗೇತಿ, ಅವನೇ ಎಲ್ಲ ಹೇಳ್ಕೊಡತ್ತಿದ್ದು. ಕಾವ್ಯಾಗ ಇಷ್ಟು ಮಾತ್ರ ಸತ್ಯ. ಹೌದು, ಇದ್ರ ಬಗ್ಗೆ ನಿನಗೆ ಹೆಂಗ್ ಗೊತ್ತಾತು? ಅದು ನಾನು ಕಾವ್ಯಾಗ ಒಂದ್ ಸ್ವಲ್ಪ ತಿಳಿಸಿ ಹೇಳ್ಬೇಕು ಅಂತ ಹೋದ್ನಲ್ಲ, ಅವಾಗ ಇಷ್ಟೆಲ್ಲ ಆಯ್ತು. ಅವಾಗ ನಿಮ್ಮ ಮಾವನ ಮಗನ ಸುದ್ದಿ ಬಂತು. ಅವಳು ಅವಾಗ ಅಂದಿದ್ದು ನನಗೆ,
ಮಾವನ ಮಗ ಅಂದ್ಲೋ ಅಥವಾ ಮಾವ ಅಂದ್ಲೋ ಗೊತ್ತಾಗ್ಲಿಲ್ಲ. ಆದ್ರೆ ಮಾತ್ರ ಫಾರಿನಿಗೆ ಹೋದಾಗ ನನಗೆ ಬುದ್ಧಿ ಬಂತು, ಅಲ್ಲೇ ನಮ್ಮ ಮಾವನ ಜೊತೆಗೆ ಇದ್ದಾಗ ಗೊತ್ತಾಯ್ತು ಅಂದ್ಲು. ಮೇ ಬಿ ನಿಮ್ಮ ಮಾವನ ಮಗನೂ ಮಾವ ಆಗ್ಬೇಕಲ್ಲ, ಹಂಗೆ ಹೇಳಿರ್ಬೋದು. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡೆ ಅನಿಸ್ತೈತಿ, ಅತ್ತೆಯವ್ರ ಅಣ್ಣ ಅಂತ ಹೇಳಿ. ಹಾಂ, ಎಲ್ಲ ಪಾಯಿಂಟ್ಸ್ನು ಕನೆಕ್ಟ್ ಮಾಡಿ ನೋಡಿದಾಗ ನೀನು ಅಂತ ಇರೋದು ನಿಜ ಅನಿಸ್ತಿರ್ಬೋದು ಸ್ವಾತಿ ನನಗೆ. ಯಾಕೆ ಗೊತ್ತಾ, ಯಾವಾಗಾರ ಪಪ್ಪ ಏನಾರ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗ್ಬಿಡ್ತಿದ್ಲು. ಆದ್ರೆ ಆಕೆಗೆ ಯಾವತ್ತೂ ಈ ಆಸ್ತಿ ಮಾಡ್ಕೋಬೇಕು, ಮನೆ ತಗೋಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಂದು ಹೇಳಿ ತಲೆ ಒಳಗೆ ಇರಲಿಲ್ಲ. ಸಡನ್ ಆಗಿ ಇದನ್ನೆಲ್ಲ ತುಂಬಿದವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ತಿದ್ದಿಲ್ಲ. ಆದ್ರೆ ಮಾತ್ರ ಶೋರ್ ಇತ್ತು ಯಾರೋ ತುಂಬಾಕತ್ತಾರಕೀಗ ಅಂತ ಹೇಳಿ. ನಾವು ಈಗ ಕನ್ಕ್ಲೂಷನಿಗೆ ಬರೋದು ತಪ್ಪಾಗ್ತೈತ್ರಿ. ಜಸ್ಟ್ ಇದು ಒಂದು ಡೌಟ್ ಆಗಿರ್ಬೋದು, ಯಾಕಂತಂದ್ರೆ ಆಕೆ ಹೇಳಿದ್ರ ಮೇಲೆ ನಾನು ಗೆಸ್ ಮಾಡಿರೋದು. ಆದ್ರೆ ಇದನ್ನ ಇಷ್ಟಕ್ಕೆ ಬಿಡೋದು ಬೇಡ ರೀ. ನಿಮ್ಮ ಮೈಂಡ್ ಒಳಗೆ ಏನಂತ ಅನ್ಸಾತೈತಿ, ಸ್ವಾತಿಗ ಸಾರಿ ಕಾವ್ಯಾಗ ಏನಾರ ಈ ಮನೆ ಕೊಡ್ಬೇಕಂತ ಆಯಿತು ಅಥವಾ ಹೆಂಗ್ರಿ? ನಿಮ್ಮ ತಲೆಯೊಳಗೆ ಏನೈತಿ? ಇಲ್ಲ ಸ್ವಾತಿ, ಈ ಮನಿನ ನಾ ಏನಾರ ಕಾವ್ಯ ಕೊಟ್ಟೆ ಅಂತ ಇಟ್ಕೋ, ಕಾವ್ಯ ಮಾತ್ರ ಈ ಮನಿನ ಹರಾಜ್ ಮಾಡ್ಬಿಡ್ತಾಳ, ಅದು ಮಾತ್ರ ಸತ್ಯ. ಅವಳದ ಇಂಟೆನ್ಷನ್ ಏನೈತಿ ನಿನಗೆ ಗೊತ್ತೈತೇನ? ಏನೇನು ಅನ್ನಕತ್ತಿದ್ಲಪ್ಪ, ಗ್ರೌಂಡ್ ಫ್ಲೋರ್ ಒಳಗಡೆ ನಾವು ಬಿಸ್ನೆಸ್ ಮಾಡ್ಕೋಬೇಕಂತ, ಮೇಲ್ಗಡೆ ಎಲ್ಲರೂ ಸೇರಿ ಇರೋದು ಅನ್ನಕತ್ತಿದ್ಲು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅತ್ತಿ ಜೊತೆಗೆ ಮಾತಾಡ್ಬೇಕು ಅಂತೇಳಿ ಹೋದ್ಲು. ಒಂದ್ ಸ್ವಲ್ಪ ನನ್ನ ಜೊತೆನೂ ರೂಢಾಗೆ ಬಿಹೇವ್ ಮಾಡಿದ್ಲು. ಅಂದ್ರೆ ಅವಳದೇನೋ ಪ್ಲಾನಿಂಗ್ ಐತಿ, ಇಷ್ಟು ಮಾತ್ರ ಸತ್ಯ. ಆದ್ರೆ ಅವಳು ನಾಳೆ ಈ ಮನಿನ ತನ್ನ ಹೆಸರಿಗೆ ಬರೆಸ್ಕೊಂಡ್ರು ನಮ್ಮನ್ನೆಲ್ಲ ಚಂದಾಗಿ ಬದುಕಾಕ್ ಬಿಡೋದಿಲ್ಲ. ಪಕ್ಕ ನನ್ನನ್ನು ನಿನ್ನ ಹೊರಗೆ ಹಾಕ್ತಾಳ. ಮತ್ತೆ ಪಪ್ಪ ಅಮ್ಮ ಅವ್ರ ಬಗ್ಗೆ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕಂತ ಅನ್ಕೊಂಡಿರಿ? ಇಲ್ಲ, ಸ್ವಲ್ಪ ಪಪ್ಪ ಹತ್ರ ಮಾತಾಡೀನಿ. ಪಪ್ಪನೂ ಸ್ವಲ್ಪ ಈಗ ತಿಳಿಸಿ ಹೇಳ್ತೇನೆ ಅಂತ ಅಂತಾರ. ಹಂಗೇನಾರ ಆಗಿಲ್ಲ ಅಂದ್ರೆ ಲಾಸ್ಟ್ ಮಾವನ ಹತ್ರನ ಹೋಗಿ ಮಾತಾಡ್ಬೇಕು. ರೀ, ನಿಮ್ಗೇನಾರ ತಲೆಗಿಲಿ ಸರಿ ಐತೆನಾ? ಮತ್ತೆ ಅವ್ರ ಹತ್ರ ಹೋಗಿ ಮಾತಾಡ್ತೇನೆ ಅಂತಿರಲ್ಲ, ಅವ್ರಿಗೆ ಇನ್ನೂ ಈಸಿ ಆಗ್ಬಿಡ್ತೈತಿ ಪ್ಲಾನಿಂಗ್ ಮಾಡಕ. ಅಯ್ಯೋ, ನಾನು ಹೇಳಿದ ನಮ್ಮ ಮಾವನ ಮಗನ ಹತ್ರ ಅಲ್ಲ, ನಮ್ಮ ಮಾವನ ಹತ್ರ. ಇಲ್ಲಿ ನೋಡ್ರಿ, ನೀವು ನಿಮ್ಮ ಮಾವನ ಹತ್ರ ಹೋಗಿ ಮಾತಾಡಿದ್ರು ಒಂದ, ಅವ್ರ ಮಗನ ಹತ್ರ ಮಾತಾಡಿದ್ರು ಒಂದ. ಎಷ್ಟಂದ್ರು ಅವರು ಅಪ್ಪ ಮಗ ಒಂದ ಪ್ಲಾನಿಂಗ್ ಒಳಗಿರ್ತಾರ. ಸ್ವಾತಿ, ನಮ್ಮ ಮಾವ ಹಂಗೆಲ್ಲ ಇಲ್ಲ, ನೀ ಸುಮ್ಮನೆ ಏನಾರ ಮಾತಾಡ್ಬೇಡ. ರೀ, ನಿಮ್ಗೆಲ್ಲ ಗೊತ್ತಾಗಂಗಿಲ್ಲ. ಇಂಥವನ್ನ ನಾನು ರಗಡ್ ನೋಡ್ಬಿಟ್ಟೇನಿ. ಪಕ್ಕ ಇದಕ್ಕೆ ನಿಮ್ಮ ಮಾವಂದು ಸಪೋರ್ಟ್ ಇದ್ದ ಐತಿ. ಹಂಗ ಸುಮ್ಮನೆ ನಿಮ್ಮ ಮಾವನ ಮಗ ಒಬ್ಬನ ಮಾಡಕ್ ಸಾಧ್ಯನೇ ಇಲ್ಲ. ಹಂಗಂತೀಯ? ನೀ ಹೇಳೋ ಮಾತನ್ನು ತೆಗೆದು ಹಾಕೋಂಗಿಲ್ಲ. ಈಗ ಮುಂದೆ ಏನು ಮಾಡೋದು? ಒಂದು ಕೆಲಸ ಮಾಡ್ರಿ, ಕಾವ್ಯ ಹತ್ರ ಮಾತಾಡ್ರಿ. ಕೊನೆಗೆ ಬೇರೆ ಏನಾರ ಆಪ್ಷನ್ ಐತನ ಕೇಳ್ರಿ. ಒಂದು ವೇಳೆ ಆಕಿ ಬಿಸ್ನೆಸ್ ಏನಾರ ಮಾಡ್ತಾಳ ಅಂತಂದ್ರೆ ಬೇರೆದು ಎಲ್ಲಾರ ಒಂದು ಬಾಡಿಗೆಗೆ ಏನಾರ ಒಂದು ಸಣ್ಣದ ಒಂದು ರೂಮ್ ತೊಗೊಂಡಿರೋ ಥರ ಮಾಡಿ ಅಲ್ಲೊಳಗೆ ಆಫೀಸ್ ಸೆಟ್ ಮಾಡ್ಕೊಡಕ್ಕೆ ಬರ್ತೈತಿ. ಅಯ್ಯೋ ಸ್ವಾತಿ, ಆಕಿಗ ಇನ್ನೊಂದು ಫ್ಲಾಟ್ ಕೊಡೋದನ್ನ ಒಪ್ಕೊಂಡಿಲ್ಲ. ಆಕಿ ಇನ್ನು ಸಣ್ಣದ ಜಾಗ ಬಾಡಿಗೆ ಕಟ್ಟಿ ಇಸ್ಕೊಡಿಸ್ತೇವೆ ಅಂತಂದ್ರೆ ಒಪ್ಕೊಂತಾಳ? ಸ್ವಂತಕ್ಕೆ ಕೊಡಿಸ್ತೇವೆ ಅಂತ ಹೇಳ್ರಿ. ಹೆಂಗಿದ್ರು ಬಿಸ್ನೆಸ್ ಮಾಡ್ಕೊಂಡು ಗ್ರೌಂಡ್ ಫ್ಲೋರ್ ಬೇಕು, ಈ ಮನೆ ಒಳಗೆ ಇರಾಕಬೇಕು, ಅದಕ್ಕೆ ಈ ಮನೆ ಬೇಕು ಅಂತ ರೀಸನ್ ಕೊಡತ್ತಿದ್ಲು. ಈಗ ನೀವು ಅಲ್ಲೇ ಆ ಮನೆ ಐತಿ, ಮತ್ತೆ ಅಲ್ಲೇ ಎಲ್ಲಾರ ಹತ್ರದಾಗ ಒಂದು ಸಣ್ಣದು ಫ್ಲೋರ್ ತಗೊಳ್ರಿ. ಅಂದ್ರೆ ಆಕಿಗೆ ಬಿಸ್ನೆಸ್ಗೆ ಹೆಲ್ಪ್ ಆಗುವಂಥದ್ದು ಒಂದು ಸಣ್ಣದು ರೂಮ್ ಥರ ಇರಲಿ. ಆಕಿಗೆ ಯಾವ ರೀತಿ ಬೇಕು ನೋಡ್ರಿ, ಬಾಡಿಗೆ ಕಟ್ಲಿ ಇಲ್ಲ ಅಂದ್ರೆ ಲೀಸರ ಮಾಡಿಸ್ಕೊಳಕ್ ಬರ್ತೈತಿ. ಮಾಡಿಸ್ಕೊಂಡು ಆಕಿಗೆ ಬಿಸ್ನೆಸ್ಗೆ ಹೆಲ್ಪ್ ಆಗೋ ಥರ ಇರಲಿ. ಅಂದ್ರೆ ಆಕಿಂದ ಎರಡು ಕಂಡೀಷನ್ಸ್ ಅದಾವಲ್ಲ, ಫುಲ್ಫಿಲ್ ಆಗ್ತಾವು. ಒಪ್ಕೋಬೋದಂತ ಅನಿಸ್ತೈತಿ. ಹೊಸದ ಖರೀದಿ ಮಾಡ್ಕೊಡಕ್ ಬರ್ತೈತಿ, ಹೌದಲ್ಲ? ನೋಡೋಣ. ಅವಳೇನು ಒಪ್ಕೊಳ್ಳೋದು ಡೌಟು, ಆದ್ರೂ ನೋಡ್ತೇನೆ. ಜೀವನ್, ಅಮ್ಮ ಬಾ. ಅಮ್ಮ ಅತ್ತೆ ಬರ್ರಿ. ಏನಿಲ್ಲವಾ, ಇಬ್ರು ಮಾತಾಡ್ಕೊಂತ ಕುಂತಿದ್ರೇನ ತಪ್ಪಾತ್ವಾ? ಅದು ನಡುವು ಬರಬಾರ್ದಂತ ಅನ್ಕೊಂಡಿದ್ದೆ, ಆದ್ರೆ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತ ಜೀವನ ಹತ್ರ, ಹಂಗಾಗಿ ಬನ್ನವ. ಅಯ್ಯೋ ಇಲ್ಲಮ್ಮ, ಹಂಗೇನಿಲ್ಲ, ಬರ್ರಿ. ನೀವು ಯಾವಾಗಲೂ ಬೇಕಾದ್ರೂ ಬರ್ಬೋದು. ನಿಮ್ಮ ಮಗನ ರೂಮಿಗೆ ಬರಕ ಪರ್ಮಿಷನ್ ಯಾಕೆ ತಗೋಬೇಕು? ಅದು ಹಂಗಲ್ಲಪ್ಪ, ಮುಂಚೆ ನೀನು ಒಬ್ಬನೇ ಇರ್ತಿದ್ಯಾ, ಬರೀ ಏನಿಂದ ರೂಮ್ ಇರ್ತಿದ್ದೆ. ಈಗ ಸ್ವಾತಿನೂ ಇರ್ತಾಳಲ್ಲ, ಹಂಗೆ ಯಾವಾಗ ಬೇಕಾದಾಗ ಬರಕ್ ಆಗಂಗಿಲ್ಲ. ಅತ್ತೆ, ನೀವು ಸುಮ್ಮನೆ ತಪ್ಪು ತಿಳ್ಕೊಳತ್ತೀರಿ ನನ್ನ ಮೇಲೆ. ನಾನೇ ನಂಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕ ನನ್ನ ನೀವು ಬೇರೆಯವ್ರ ಥರ ನೋಡಕತ್ತೀರಿ? ಗೊತ್ತಾಯ್ತು ಬಿಡ್ರಿ, ಎಷ್ಟ ಅಂದ್ರು ನೀವು. ಅಯ್ಯೋ ಹಂಗಲ್ಲವಾ, ಅದು ಹೋಗ್ಲಿ ಬಿಡು. ಸುಮ್ಮನೆ ಮನಸ್ಸಿಗೆಲ್ಲ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಜೀವನ್, ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ಲೋ. ಹಾ ಹೇಳಮ್ಮ. ಅದು ಈ ಮನಿನ ಕಾವ್ಯನ ಹೆಸರಿಗೆ ಬರ್ದು ಕೊಟ್ಬಿಡ್ತೀಯಾ? ಅಮ್ಮ ಏನಮ್ಮ ನೀನು ಈ ರೀತಿ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾವ್ಯನ ಹೆಸರಿಗೆ ಬರ್ಕೊಡ್ಬೇಕಾ ಇದನ್ನ? ಹೌದು, ಆಕಿ ಯಾರು ನಿನಗ? ನಿನ್ ತಂಗಿ ಹೌದಲ್ಲ? ನಿಮ್ ತಂಗಿಗೆ ಕೊಟ್ಟಂಗ ಆಗ್ತೈತಲ್ಲ. ಅಮ್ಮ ಸುಮ್ಮನೆ ನೀನು ಏನಾರ ಯೋಚನೆ ಮಾಡಬೇಡ. ಆಕಿ ಯಾಕೆ ಈ ಮನೆ ಬಿಟ್ಕೊಡ್ಬೇಕು? ನಾವು ಇಷ್ಟು ಇದ ಮನೆಗೆ ಇರ್ಬೋದಲ್ಲ. ಆಕಿ ಮದುವೆ ಆದ್ಮೇಲೆ ಇನ್ನೊಂದು ಮನೆಗೆ ಹೋಗೋದು, ಅಲ್ಲಿವರೆಗೂ ಇಲ್ಲೇ ಇರ್ಲಿ. ಈಗ ಯಾಕೆ ಈ ರೀತಿ ನನ್ನ ಹೆಸರಿಗೆ ಬರ್ಸ್ಕೊಡು ಅಂತ ಕೇಳತ್ತಾಳ ಅಂತ ನನಗಂತೂ ಅರ್ಥ ಆಗತ್ತಿಲ್ಲ. ಇಲ್ಲ ನೋಡಪ್ಪ, ಇವತ್ತೆಲ್ಲ ನಾಳೆ ಆಕಿಂದು ಮದುವೆ ಅನ್ನೋದು ಆಗತ್ತೈತ. ಅವಾಗ ಸುಮ್ಮನೆ ಅವಾಗ ಈ ಮನೆ ಕೊಡು ಆ ಮನೆ ಕೊಡು ಅಂತ ಅನ್ನೋದಕ್ಕಿಂತ ಆಕಿ ಏನೋ ಬಿಸ್ನೆಸ್ ಮಾಡ್ಬೇಕನ್ನಕತ್ತಾಳ. ಇಲ್ಲೇ ಗ್ರೌಂಡ್ ಫ್ಲೋರ್ನಾಗ ಬಿಸ್ನೆಸ್ ಮಾಡ್ಕೊಂತಾಳ, ಇಲ್ಲೇ ಮೇಲೆ ಮನೆ ಮಾಡ್ಕೊಂಡಿರ್ತಾಳ. ನಾವು ಜೊತೆಗಿರೋಣ. ಒಂದ್ ವೇಳೆ ಆಗಲ್ಲ ಅಂತಂದ್ರೆ ನೋಡಕ್ ಬರ್ತೈತಿ ಮುಂದೆ. ಹೆಂಗಿದ್ರು ಇನ್ನೊಂದು ಸ್ವಂತ ಮನೆ ಐತಿ, ಅಲ್ಲಿ ಹೋಗಿ ಬಂದು ಮಾಡಕ್ ಬರ್ತೈತಿ. ಯಾಕ ಅಮ್ಮ, ನಾನು ಅದನ್ನ ಹೇಳತ್ತಿದ್ದ. ನಾವು ಅಲ್ಲಿ ಹೋಗಿರೋದು ಅಷ್ಟು ಚಂದ ಅನ್ಸೋದಿಲ್ಲ. ಸೌಮ್ಯ ಅಂತೂ ಈಗೇನೋ ಆಸ್ತಿ ಬೇಕಂತ ಅನ್ನಕತ್ತಿಲ್ಲ. ಆದ್ರ ಕಾವ್ಯ ಒಬ್ಳ ಇಷ್ಟು ಗಂಟು ಬೀಳಾತಾಳ. ಆಕೀಗ ಆ ಮನಿ ತಗೋ ಅಂತಂದ್ರ ಬೇಡ ಅನ್ನತಾಳ. ಯಾಕಂತ ನನಗೆ ಗೊತ್ತಾಗ್ತಿಲ್ಲ. ಅದ ಹೇಳಿದ್ನಲ್ವ, ಆಕಿ ಬಿಸ್ನೆಸ್ ಮಾಡ್ಬೇಕನ್ನಕತ್ತಾಳ ಅಂತ ಹೇಳಿ. ಅಮ್ಮ, ಬಿಸ್ನೆಸ್ ಸಲುವಾಗಿ ಇಷ್ಟ ಯಾಕೆ ಕಟ್ಟ ಮಾಡ್ಬೇಕು? ಈಗ ಅಲ್ಲೇ ಮನಿ ಐತಿ, ಅಲ್ಲೇ ಅಕ್ಕಪಕ್ಕ ಇನ್ನೊಂದು ಯಾವ್ದಾರ ಸಣ್ಣದ್ ಒಂದು ಲೀಸಿಗೋ ರೆಂಟಿಗೋ ಅಥವಾ ಸ್ವಂತಕ್ಕ ಒಂದು ಸಣ್ಣದ ಹಾಲ್ ತರ ಇರೋ ರೂಮ್ ನೋಡಿ ಬೇಡಪ್ಪ ಮನಿ ನೋಡಿ ಅದನ್ನ ಆಫೀಸ್ ಆಗಿ ನಾನು ಪರಿವರ್ತಿಸ್ಕೊಡ್ತೀನಲ್ಲ. ಅದಕ್ಕೆ ಯಾಕೆ ಒಪ್ಕೊಳ್ಳೋದಿಲ್ಲ? ಇಲ್ಲ ನೋಡಪ್ಪ, ಆಕಿ ಒಬ್ಬಕಿ ಹುಡುಗಿ. ಆ ಹುಡುಗಿ ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಅಲ್ಲೇ ಅಲ್ದಾಡ್ಬೇಕೇನ? ಒಂದ ಕಡೆ ಆಕೆ ತಗೋ. ಅದ್ರ ಬೇರೆ ಈ ಮನಿ ಆಕಿ ಬೇಕಾಗಿದ್ದ ಜಾಗದಾಗ ಐತಿ, ಹಂಗಾಗಿ ಅಷ್ಟು ಗಂಟು ಬಿದ್ದಾಳಕಿ. ಅಮ್ಮ, ನೀನು ಬಹಳ ತಪ್ಪು ಮಾಡತ್ತಿ ಅನ್ಸಾತೈತಮ್ಮ. ನನಗೆಲ್ಲ ಗೊತ್ತೈತೆ ತಗೊಳಪ್ಪ. ನೀನು ಈಗ ನನ್ನ ನಿಂಗೆ ಮಾತಾಡಿ ಬದಲಾಯಿಸ್ಬೇಕಂತ ಅನ್ಕೊಂಡಿದ್ದಿ. ನಾಳೆ ನೀನು ನಿನ್ನ ಹೆಂಡತಿ ಎಲ್ಲ ಸೇರಿ ನನ್ನ ನಿಮ್ಮಪ್ಪನ ಈ ಮನೆಯಿಂದ ಹೊದ್ದು ಹೊರಗೆ ಓಡಿಸೋದಿಲ್ಲ ಅಂತ ಹೇಳಿ ಏನು ಗ್ಯಾರಂಟಿ? ನನ್ನ ಮಗಳಾದ್ರೆ ನೋಡ್ಕೊಂತಾಳ. ನೀನು ನಮ್ಮನ್ನ ಸಕ್ಕಾಗಂಗಿಲ್ಲ, ನೋಡಕ್ಕಾಗಂಗಿಲ್ಲ ಅಂತ ಹೇಳಿ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಯಾವುದೋ ಒಂದು ಆಶ್ರಮಕ್ಕೆ ಬಿಟ್ಟು ಬಂದ್ರೆ ಏನು ಮಾಡಲಿ? ಅತ್ತೆ, ಏನಂತ ಮಾತಾಡತ್ತೀರಿ ನೀವು? ನಾವು ಹಂಗೆ ಮಾಡ್ತೇವಿ. ಸ್ವಾತಿ, ನೀ ಸ್ವಲ್ಪ ಸುಮ್ಮನೆ ನಾ ಮಾತಾಡ್ತೇನೆ ನಮ್ಮ ಹತ್ರ. ಅಮ್ಮ, ಯಾಕಮ್ಮ ಇಷ್ಟೆಲ್ಲ ಯೋಚನೆ ಮಾಡತ್ತಿದ್ದಿ? ಅಂದ್ರೆ ನೀನು ನಿನ್ನ ಮಗನ ಬಗ್ಗೆ ನಿನಗೆ ನಂಬಿಕೆ ಇಲ್ಲ, ನನ್ನ ಬಗ್ಗೆ ತಿಳ್ಕೊಂಡಿದ್ದು ಇಷ್ಟ ನೀನು? ನನಗೆಲ್ಲ ಗೊತ್ತು ಕಣೋ, ನೀನು ನಿನ್ನ ಮೇಲೆ ನಂಬಿಕೆ ಇತ್ತು. ಆದ್ರೆ ನನಗೆ ಹೇಳ್ದ ಕೇಳ್ದ ನೀನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ನೋಡು. ಅವಾಗ ಅರ್ಧ ಕಳ್ಕೊಂಡೆ. ಆದ್ರೂ ಹೋಗ್ಲಿ ಬಿಡು, ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಂಡು ಬಂದಿಯಲ್ಲ ಅಂತ ಹೇಳಿ ಏನೋ ಇತ್ತು. ನೀನು ಬರೀ ಸೌಮ್ಯನ ಮೇಲೆ
ಪ್ರೀತಿ ತೋರ್ಸೋದು ನೋಡಿ ಅವಾಗೂ ಏನೋ ಮನಸ್ಸು ಭಾಳ ಬೇಜಾರಾಗ್ತಿತ್ತು. ಈಗ ನೀನು ನಿಮ್ಮ ತಂಗಿ ಮೇಲೆ ಈ ರೀತಿ ಮಾಡಕತ್ತಿ ಅಂತ ಅಂದ್ರೆ ಇನ್ನೂ ಜಾಸ್ತಿ ನನಗೆ ನಿನ್ನ ಬುದ್ಧಿ ಗೊತ್ತಾಗ್ತೈತಪ್ಪ. ಈಗ ನೀನು ನಾವೆಲ್ಲ ಇದ್ದಾಗ ನಿಮ್ಮ ತಂಗಿನ ನೋಡ್ಕೊಳತ್ತಿಲ್ಲ, ನಾಳೆ ನಾವು ಸತ್ಕಾಲಕ್ಕೆ ನೋಡ್ಕೊಂತೀಯಪ್ಪ. ಇಲ್ಲ ಬೇಕಾದಾಗ್ಲಿ ಈ ಮನೆ ಆಕೆ ಹೆಸರಿಗೆ ಆಗ್ಬೇಕಂದ್ರೆ ಆಗ್ಬೇಕು. ಅಮ್ಮ ಸ್ವಲ್ಪ ಯೋಚನೆ ಮಾಡಮ್ಮ, ಯಾಕಿಷ್ಟು ಹಠ ಮಾಡತ್ತಿದಿ? ಹಠ ಮಾಡ್ತಿರೋದು ನಾನಲ್ಲ, ನೀನು ನಿಮ್ಮಪ್ಪ. ಅದು ಏನಾಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಈ ಮನೆ ಮಾತ್ರ ಕಾವ್ಯನ ಹೆಸರಿಗೆ ಬರದೇ ಬೇಕು. ಇನ್ನೊಂದು ಮನೆ ಐತಲ್ಲ ಅಲ್ಲಿ ಮಾಡ್ಕೊ, ನಾವೇನೋ ನಿಮ್ಗೆ ಮನೆ ಬಿಟ್ಟು ಹೋಗು ಅಂತ ಹೇಳಂಗಿಲ್ಲಪ್ಪ. ನಮಗೂ ಗೊತ್ತೈತಿ ಮಗ ಎಲ್ಲಿರ್ತಾನ ಅಲ್ಲೇ ನಾವು ಇರಬೇಕು. ಆದ್ರೆ ಮಗಳ ಜೀವನ ಚಲೋ ಆಗ್ಬೇಕಲ್ಲೇನಪ್ಪ. ಪಾಪಕ್ಕೀಗ ಸಣ್ಣಕ್ಕಿದ್ದಾಗಿಂದನೂ ಮೋಸ ಹಾಕೊಂತಾನ ಬರಾತೈತಿ, ಈಗೂ ಮೋಸ ಆದ್ರೆ ಹೆಂಗೆ ಹೇಳಿ ನೋಡೋಣ. ಅಮ್ಮ ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊ ಅಮ್ಮ. ನಾನು ಪಾಪ ಏನು ಯೋಚನೆ ಮಾಡತ್ತೀವಿ ಅದು ನಿನಗೆ ಗೊತ್ತಾಗಕತ್ತಿಲ್ಲ. ನೀನು ಒಂದು ರೀತಿಯಿಂದ ಕಾವ್ಯನ ಬಗ್ಗೆ ಕುರುಡು ಪ್ರೀತಿ ಬೆಳೆಸ್ಕೊಂಡ್ಬಿಟ್ಟಿದಿ. ಹೂನಪ್ಪ, ಅದೊಂದು ಬಾಕಿ ಉಳಿದಿತ್ತು. ಮಗಳ ಮೇಲೆ ತಾಯಿ ಪ್ರೀತಿ ಇಡೋದನ್ನ ಕುರುಡು ಪ್ರೀತಿ ಹೋಲಿಸ್ಬಿಟ್ಟಲ್ಲೋ. ಇಷ್ಟನ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದು? ಅಮ್ಮ ನಾನು ಹಂಗಲ್ಲಮ್ಮ ಹೇಳಿದ್ದು. ನೋಡಪ್ಪ, ನೀನು ನನ್ನ ಮಗಳಿಗೆ ಈ ಮನೆ ಬರ್ದು ಕೊಟ್ರ ನಾನು ಉಳಿತೇನೆ, ಇಲ್ಲ ಅಂದ್ರೆ ಶಿವ ನಿನಗೆ ಬಿಟ್ಟಿದ್ದು. ಇನ್ನ ನಾನೇನು ಮಾತಾಡೋದಿಲ್ಲಪ್ಪ. ನಿಜವಾಗ್ಲೂ ನನಗೆ ನಿನ್ನ ಮೇಲೆ ಇಷ್ಟೆಲ್ಲ ಭರವಸೆ ಇಲ್ಲ. ನೀನು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಿದಿ. ನನ್ನ ಮಗಳಿಗೆ ಯಾವತ್ತಿದ್ರು ನಾನು ದಿಕ್ಕು, ಆಕಿನ ನಮ್ಮನ್ನ ನೋಡ್ಕೊಳ್ಳೋದು. ಅಷ್ಟಿಲ್ದಂಗೆ ಅಂತಾರೆ ಗಂಡ್ಮಕ್ಳು ನಾಳೆ ಅಪ್ಪ ಅಮ್ಮನ ಹೊರಗೆ ಹಾಕ್ತಾರೆ, ಆದ್ರೆ ಹೆತ್ತು ಮಕ್ಳು ಅವ್ರಿಗೆ ಆಗೋದು ಹೆಣ್ಮಕ್ಳು. ಅತ್ತೆ ನೀವು ತಪ್ಪು ತಿಳ್ಕೊಂಡಿರಿ, ಅದು ನಿಜ. ನಾನು ಕೇಳೀನಿ, ಎಷ್ಟಂದ್ರೂ ಅಪ್ಪ ಅಮ್ಮಗ ಮಿಡಿಯೋ ಹೃದಯ ಅಂದ್ರೆ ಹೆಣ್ಮಗು. ಹಂಗಂತಂದು ಹೇಳಿ ನಿಮ್ಮ ಮಗನ ಕಟ್ಕನ್ ಸ್ಥಾನದಾಗ ನಿಲ್ಲಿಸ್ಬೇಡ್ರಿ ಅತ್ತೆ. ಅವ್ರಿಗೆ ನಿಮ್ಮ ಮೇಲಾತು ಮಾವನ ಮೇಲಾತು ಎಷ್ಟು ಪ್ರೀತಿ ಐತಿ ಅಂತ ನನಗೆ ಗೊತ್ತೈತಿ. ಕಾವ್ಯನ ಮೇಲೂ ಅಷ್ಟ ಪ್ರೀತಿ ಇರೋದು. ಅವ್ರು ನಿಮ್ಮನ್ನ ಯಾರನ್ನೂ ಕಡೆಗಣಿಸೋದಿಲ್ಲ, ಕಾವ್ಯಗೂ ಮೋಸ ಹಾಕಕ್ಕೆ ಕೊಡೋದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬೇಕಂದ್ರೆ ಇಷ್ಟು ಆಸ್ತಿ ನೀವ ತಗೋರಿ, ಈ ಮನಿ ಮಾತ್ರ ನನ್ನ ಮಗಳ ಹೆಸರಿಗೆ ಆಗಬೇಕು. ಇದು ಒಂದನ್ನು ನಡೆಸ್ಕೊಟ್ಬಿಡಪ್ಪ. ಯಾಕಪ್ಪ ನಾನು ನಿನ್ನ ಹತ್ರ ಏನಾರ ಕೇಳೇನಿ ಜೀವನ್, ಪ್ಲೀಸ್. ನಿನ್ನ ತಾಯಿ ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊಳತ್ತಾಳ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಅಮ್ಮ ನೀನು ಇಷ್ಟೆಲ್ಲ ಕಾಡಿ ಬೇಡ್ಕೊಳ್ಳೋದೇನು ಬೇಡ. ನಿನ್ಗೆ ಈ ಮನೆ ಕಾವ್ಯ ಕೊಡಬೇಕು ಅನ್ನೋ ಇಷ್ಟ ಆಯ್ತು ಅಂತ ಅಂದ್ರೆ ಸರಿ ಆಯ್ತು. ಕಾವ್ಯನ ಹೆಸರಿಗೆ ಮಾಡಕ್ಕೆ ನನ್ನ ಪಾಪ ಮುಂದೆ ಹೇಳ್ತೀನಿ. ನಿಮ್ಮ ಅಪ್ಪ ಏನಾರ ಅಂದ್ರೆ? ಇಲ್ಲ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೀನು ಇಷ್ಟೆಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನನ್ನ ತಾಯಿ ಮಾತು ಮೀರಬಾರ್ದು. ಏನೋ ಮದುವೆ ಮ್ಯಾಟ್ರನಾಗ ಸ್ವಲ್ಪ ಸಮಯ ಸಂದರ್ಭಕ್ಕೆ ಸಿಕ್ಕು ನಿನಗೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದೆ. ಆದ್ರೆ ಈ ಮನೆ ವಿಷಯದಾಗೂ ನಿನ್ನ ವಿರುದ್ಧವಾಗಿ ಹೋಗೋದಿಲ್ಲ. ಸರಿನಪ್ಪ, ಸರಿ ನಾನು ಕಾವ್ಯಕ್ಕೆ ಹೋಗಿ ಹೇಳ್ತೇನೆ. ರೀ ಸ್ವಾತಿ, ಸಾರಿ ಕಣೆ. ರೀ ಯಾಕೆ ಸಾರಿ ಕೇಳಾತೀರಿ? ಅಂತ ತಪ್ಪು ನೀವೇನು ಮಾಡಿಲ್ಲ. ಅದು ಈ ಮನಿನ ಉಳಿಸ್ಕೋಬೇಕು ಅಂದ್ರೆ ಪಪ್ಪನ ಆಸೆನೂ ಅದೇ ಆಗಿತ್ತು. ಕಾವ್ಯನ ಹೆಸರಿಗೆ ಬೇಡ, ನನ್ನ ಹೆಸರಿಗೆ ಇರಬೇಕು ಅಂದ್ರೆ ಈ ಮನಿನ ಮುಂದೆ ಬೆಳೆಸಬೇಕು ಅಂತಂದು ಹೇಳಿ ನನ್ನ ಆಸೆ, ಪಪ್ಪ ಆಸೆ, ಎಲ್ಲರ ಆಸೆನೂ ಇದಾಗಿತ್ತು. ಆದ್ರೆ ಅಮ್ಮ ಬಂದು ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ನನಗೆ ರೀ ನೀವೇನು ಯೋಚನೆ ಮಾಡಬೇಡ್ರಿ, ನನಗೆಲ್ಲ ಅರ್ಥ ಆಗ್ತೈತಿ. ಇದ್ರೊಳಗಡೆ ನಿಮ್ದೇನು ತಪ್ಪಿಲ್ಲ. ಅದು ನಾನು ಅಮ್ಮ ಮಾತು ಕೊಟ್ಟು ತಪ್ಪು ಮಾಡಿದ್ನಾ ಸ್ವಾತಿ? ರೀ ಅತ್ತೆ ಮಾತಾಡಿದ್ದು ತಪ್ಪು, ಹಂಗಂತಂದು ಹೇಳಿ ನೀವು ಅವ್ರಿಗೆ ಇಲ್ಲ ಅಂತ ಅಂದಿದ್ರೆ ನೀವು ತಪ್ಪೊಳಗೆ ಸಿಕ್ಕಾಕೊಂತಿದ್ರಿ. ಪರವಾಗಿಲ್ಲ, ಒಂದು ಸ್ವಲ್ಪ ಎಲ್ಲರಿಗೂ ಸಮಯ ಅನ್ನೋದು ಬರೋವರೆಗೂ ಕಾಯಬೇಕು. ಈಗ ನೀವೇನೋ ತಲೆ ಕೆಡಿಸ್ಕೋಬೇಡ್ರಿ, ಸುಮ್ಮನೆ ಕಾವ್ಯನ ಹೆಸರಿಗೆ ಬರ್ದು ಬಿಡ್ರಿ. ಸ್ವಾತಿ, ಮುಂದಾಗುವ ಅನಾಹುತ ಏನು ಅಂತ ನನಗೆ ಗೊತ್ತೈತಿ. ಅಷ್ಟೆಲ್ಲ ಗೊತ್ತಿದ್ರು ಕಾವ್ಯನ ಹೆಸರಿಗೆ ಬರ್ದು ಕೊಡ್ಬೇಕಾ? ಅಮ್ಮಗೆ ಎಷ್ಟು ಹೇಳಿದ್ರು ತಿಳ್ಕೊಂತಾನೆ ಇಲ್ಲ. ಮುಂದೊಂದು ದಿವಸ ರೀ ನೀವು ಭಾಳ ಯೋಚನೆ ಮಾಡಬೇಡ್ರಿ. ನೋಡಿದ್ರ ಅತ್ತೆಗ ಅವಳ ಮೇಲೆ ಇದ್ದಷ್ಟು ಭರವಸೆ ನಂಬಿಕೆ ನಿಮ್ಮ ಮೇಲಿಲ್ಲ ಅಂತ ನೀವೇನು ಮಾಡಿಲ್ಲ, ನನಗೆ ಗೊತ್ತೈತಿ. ಅದು ನಿಜ. ಅವಳು ಮಾತೊಳಗಡೆನ ಕಾಣಿಸ್ತು. ಅಲ್ಲ ಸ್ವಾತಿ, ಅಮ್ಮ ನೋಡು ಹೆಂಗಂತಾಳ, ನಾಳೆ ಅಕ್ಕಿನ ನಾನು ಪಪ್ಪನ ಇಬ್ರು ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ತೇನ. ಹೆಂಗೆ ಮಾತಾಡ್ತಾಳ ಸ್ವಾತಿ? ರೀ ನನಗೆ ಯಾಕೋ ಕಾವ್ಯನ ಮೇಲೆ ನಂಬಿಕೆ ಇಲ್ಲ ರೀ. ನಾಳೆ ಇದನ್ನ ಅವಳು ಮಾಡಿದ್ರು ಮಾಡ್ಬೋದಲ್ಲ. ಅದು ಅಮ್ಮಗೆ ಅರ್ಥ ಆಗ್ಬೇಕಲ್ಲ ಸ್ವಾತಿ. ನಾನು ಎಷ್ಟು ಹೇಳಿದ್ರು ಕೇಳಾತಿಲ್ಲ. ಸ್ವಲ್ಪ ಮುಂಚೆಯಿಂದಾಗೂ ಕಾವ್ಯ ಅಂದ್ರೆ ನಮ್ಮ ಅಮ್ಮಗೆ ಒಂಥರ ಹೆಚ್ಚ ಪ್ರೀತಿ. ಆದ್ರೆ ಅದು ಈ ರೀತಿಯಿಂದಾನು ಇರ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ಹೆತ್ತೋರ್ ಕರ್ತವ್ಯ ಆಗಿರ್ತೈತಿ. ಆದ್ರೆ ನಮ್ಮಮ್ಮ ಯಾವತ್ತೂ ಅದನ್ನ ತಿದ್ದಕ್ಕೆ ಹೋಗ್ಲಿಲ್ಲ. ಇವತ್ತು ನಾವು ಸೌಮ್ಯಾಗ ಎಷ್ಟು ಸಪೋರ್ಟ್ ಮಾಡಿದ್ವಿ, ನಾನಾಗ್ಲಿ ಪಪ್ಪ ಆಗಲಿ, ಇವ್ರು ತಪ್ಪನೆಲ್ಲ ಎತ್ತಿ ಹಿಡಿದು ಆಕಿ ಕಂಪೇರ್ ಮಾಡಿ ಮಾತಾಡಿ ನಮ್ದೆಷ್ಟು ತಪ್ಪೈತೆ ಅಂತ ಹೇಳ್ದಲ್ಲ, ಅದಕ್ಕಿಂತ ಜಾಸ್ತಿ ಇದ್ದಿದ್ದು ಅಮ್ಮಂದು ಸ್ವಾತಿ. ಒಂದ್ ವೇಳೆ ಅಮ್ಮ ಏನಾರ ಅವಾಗ ತಿಳಿಸಿ ಕಾವ್ಯಾಗ ಬುದ್ಧಿ ಹೇಳಿದ್ಲು ಅಂದಿದ್ರ ಅವಳು ಬದಲಾಗ್ತಿದ್ಲು. ಆದ್ರೆ ಅವಾಗ ಆಕಿ ಸಪೋರ್ಟ್ ಮಾಡ್ಬಿಟ್ಲು ಕಾವ್ಯಾಗ. ಅವಳು ಅವಾಗ ಬದಲಾಗ್ಲಿಲ್ಲ, ಇನ್ನು ಇವಾಗ ಬದಲಾಗಕ್ಕಾಗ್ತೈತಾ? ಎಲ್ಲ ದೇವ್ರಿಚ್ಛೆ. ರೀ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಒಂದು ಕೆಲಸ ಮಾಡೋಣ, ಎಷ್ಟು ದಿವಸ ಆಗ್ತೈತೆ ನಾವು ಇಲ್ಲಿ ಇರೋಣ. ನಾವಾಗಿನ ಬಿಟ್ಟು ಹೋಗೋದು ಬೇಡ. ಆ ಒಂದು ಮನಿ ಐತಲ್ಲ, ಆ ಹೆಸರು ಮಾಡ್ಕೊಳ್ರಿ ನಿಮ್ಮ ಹೆಸರಿಗೆ. ನೀವೇನು ಅದನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಮನಿ ಅದನ್ನು ಸ್ವಂತ ಮನಿನ ಅಲ್ಲ, ಏನಾಗೋದಿಲ್ಲ. ಅತ್ತೆನ್ನ ಮಾವನ್ನ ನಾನು ನೀವು ಎಲ್ಲ ಸೇರಿ ನಾಳೆ ಮನಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೂ ಅಲ್ಲಿ ಹೋಗಿರ್ಬೋದು. ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ್ರಿ. ಇಲ್ಲ ಸ್ವಾತಿ, ನನಗೆ ಎದ್ರ ಮೇಲೂ ಆಸೆ ಇಲ್ಲ. ಏನೋ ಒಂದು ಕನಸು ಕಟ್ಟಿದ್ದೆ, ಆದ್ರೆ ಅದು ನೆರವೇರಾಗತ್ತಿಲ್ಲ ಅಂತ ಅಂದ್ರೆ ಎದ್ರ ಮೇಲೂ ನನಗೆ ಯಾವುದೇ ರೀತಿ ಆಸೆ ಇಲ್ಲ. ರೀ ನೀವು ಹಿಂಗೆ ಮಾತಾಡಿದ್ರೆ ಹೆಂಗ್ರಿ? ನಾ ಸ್ವಲ್ಪ ಹೇಳಿದ್ ಕೇಳ್ರಿ. ಸರಿ ಬಿಡು, ನಿನಗೂ ಬೇಜಾರು ಮಾಡೋದಿಲ್ಲ. ಆಯ್ತು, ಆ ಮನಿ ನನ್ನ ಹೆಸರಿಗೆ ಮಾಡ್ಕೊಂಡು ಇದನ್ನ ಕಾವ್ಯನ ಹೆಸರಿಗೆ ಮಾಡ್ತೀನಿ. ಪಪ್ಪ ಹತ್ರ ಮಾತಾಡ್ತೀನಿ. ಭಾಳ ಟೆನ್ಷನ್ ತಗೋಬೇಡ್ರಿ. ಈ ಮನಿ ಒಳಗಡೆ ಯಾರು ಬಾಳಿ ಬದುಕಬೇಕಿರ್ತಾರಲ್ಲ, ಈ ಮನಿ ಋಣ ಯಾರ ಹೆಸರಿನಾಗ ಇರ್ತೈತಲ್ಲ ಅವ್ರಿಗೆ ಸಿಗೋದು. ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಮುಂದೊಂದು ದಿವಸ ಇದು ನಿಮ್ಗೆ ಬೇಕಂತ ಅಂದ್ರು ನಿಮ್ಮ ಹೆಸರಿಗೆ ಬಂದ್ರು ಬಂತೆ. ಹಂಗೆ ಅನ್ಕೊಂಡು ದಿನ ತಳ್ಬೇಕಷ್ಟೆ. ಸರಿ, ನೀ ಏನು ಬೇಜಾರಾಗಕ್ಕೆ ಹೋಗ್ಬೇಡ. ನಿನಗೆ ಯಾವುದೇ ರೀತಿ ಮೋಸ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಸ್ವಾತಿ. ನೀನು ನನ್ನನ್ನು ನಂಬಿ ಬಂದಿದ್ದಿ. ಆದ್ರೆ ಒಂದು ಮಾತು ನನಗೆ ಗೊತ್ತು ರೀ, ನೀವು ನನಗೇನು ಹೇಳ್ತೀರಿ ಅಂತ ಹೇಳಿ. ನಾಳೆ ಈ ಮನಿ ಇರಲಿ ಇರದೇ ಇರಲಿ, ಬೇರೆ ಮನಿ ಇರಲಿ ಇರದೇ ಇರಲಿ, ಎಲ್ಲೇ ಹೋದ್ರೂ ಜೀವನ ಮಾಡಕ್ಕೆ ನೀನು ನನ್ನ ಜೊತೆ ಬಂದಿರಾಕ್ ರೆಡಿ ಇದೆಯಾ ಅಂತ ಕೇಳಾತೀರ, ಹೌದಲ್ಲ? ನಿಜ ಸ್ವಾತಿ, ನೀನು ನನ್ನ ಮನಸ್ಸಿನ ಮಾತನ್ನ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿ ಅಂತಂದ್ರೆ ನಿಜವಾಗ್ಲೂ ನನಗೆ ಏನಂತಾನ ಅನ್ಸಕತ್ತಿಲ್ಲ. ನಮ್ಮ ಅಮ್ಮನ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ನೀನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ. ಥ್ಯಾಂಕ್ಸ್ ಸ್ವಾತಿ. ಅದನ್ನ ಕೇಳ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಇದನ್ನೆಲ್ಲ ನೀ ಕೇಳೋದು ನೋಡಿದ್ರೆ
ಅದನ್ನ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ನಿಮಗೆ ಅವಶ್ಯಕತೆ ಇಲ್ಲ ರೀ, ಆದ್ರೆ ನಾನು ಹೇಳ್ತೀನಿ ನನಗೆ ಅವಶ್ಯಕತೆ ಐತಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಅದು ಸ್ವಂತ ಮನೆ ಆಗಲಿ, ಬಾಡಿಗೆ ಮನೆ ಆಗಲಿ, ಅಥವಾ ಹೊರಗಡೆ ಜೀವನ ಮಾಡೋಕ್ಕಾದ್ರೂ ನಾನು ರೆಡಿನೇ ಇದ್ದೀನಿ. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಬಂದು ಜೀವನ ಮಾಡ್ತೀನಿ. ನನಗೆ ನೀವು ಬೇಕು ರೀ. ಸರಿ ಸ್ವಾತಿ, ಥ್ಯಾಂಕ್ಸ್. ರೀ ಸಾರಿ ರೀ. ಸಾರಿನಾ? ಯಾಕೆ ಸ್ವಾತಿ? ನಾನೇನು ಸಾರಿ ಕೇಳಬೇಕು? ಅದು ಈ ಆಸ್ತಿ ಅಂತಸ್ತು ಅದು ಇದು ಅನ್ನೋ ಭ್ರಮೆ ಒಳಗಡೆ ಬಿದ್ದು ನಾನು ನಿಮಗೆ ಮೋಸ ಮಾಡಕ್ಕೆ ಹೊಂಟಿದ್ದೆ. ಅಂದ್ರೆ ಸೌಮ್ಯ, ಆದ್ರೆ ಈಗ ಆ ರೀತಿ ವಿಚಾರ ಇಲ್ಲ ರೀ. ಈ ಮನಿ ಆಗಲಿ, ಅಂತಸ್ತಾಗಲಿ, ದುಡ್ಡಾಗಲಿ ಯಾವುದೂ ನನಗೆ ಬೇಡ. ನನಗೆ ನಿಮ್ಮ ಪ್ರೀತಿ ಬಂದಿದ್ರೆ ಸಾಕು. ತಂದೆ ತಾಯಿ ಇಲ್ಲದೆ ಇರೋ ಅನಾಥೆಗೆ ನೀವು ನನಗೆ ಪ್ರೀತಿ ಕೊಟ್ಟು ಭಾಳ ಕೊಟ್ರಿ. ಆದರೆ ಸ್ಟಾರ್ಟಿಂಗ್ ಬಂದು ಹೊಸರೊಳಗಡೆ ಏನೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೂ ಭಾಳ ಕಷ್ಟ ಅನುಭವಿಸಿ ಬಂದಿದ್ನಲ್ಲ. ಹಾಗಾಗಿ ಇಲ್ಲಿ ಸುಖ, ದುಡ್ಡು, ಆಸ್ತಿ ಎಲ್ಲ ನೋಡಿ ಒಂದು ಸ್ವಲ್ಪ ನನ್ನ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡಿದಂತರೂ ಸತ್ಯ. ಆದ್ರೆ ನೀವು ನನ್ನ ಜೊತೆ ನಡ್ಕೊಂಡ ರೀತಿ, ಎಲ್ಲರೂ ಇದ್ದಿದ್ದ ರೀತಿ ಎಲ್ಲ ನೋಡಿದ್ರೆ ನನಗೆ ನಾನೇ ಬದಲಾಯಿಸ್ಕೊಂಡಿರಿ ನನ್ನ ಮನಸ್ಸನ್ನ. ರೀ ಕ್ಷಮಿಸ್ಬಿಡ್ರಿ. ಸರಿ ಸ್ವಾತಿ, ನಾನು ಕ್ಷಮಿಸ್ತೀನಿ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಆದರೆ ಇನ್ನೊಂದು ರೀತಿ, ಇನ್ನೊಂದ್ಸಲ ಈ ರೀತಿ ಎಲ್ಲ ಯೋಚನೆ ಮಾಡಬೇಡ. ಇಲ್ಲ ರೀ, ನೀವು ನನಗೇನು ಬೈಲೇ ಇಲ್ಲ. ಹುಚ್ಚಿ, ಬೈಯುವಂಥ ತಪ್ಪು ನೀ ಏನೂ ಮಾಡಿಲ್ಲ. ಅಲ್ಲ, ನಾನು ಇರೋದನ್ನೆಲ್ಲ ಹೇಳಿದ್ನಲ್ಲ. ನೀನು ಇರೋದನ್ನೆಲ್ಲ ಹೇಳಿದ್ದಕ್ಕೆ ನೀನು ಬೈದಿಲ್ಲ. ನಾನು ಒಂದು ವೇಳೆ ಬೇರೆ ರೀತಿಯಿಂದ ನನಗೆ ಗೊತ್ತಾಗಿತ್ತು ಅಂದಿದ್ರೆ ನಾ ಏನು ಮಾಡ್ತಿದ್ದೇನೋ ಗೊತ್ತಿಲ್ಲ. ಆದರೆ ನೀನಾಗಿನ ನಿನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನನ್ನ ಮುಂದೆ ಹೇಳಿದಿಲ್ಲ ಸಾಕು. ಅದಕ್ಕೊಂದು ಕ್ಷಮೆ ಐತಿ. ಅದಕ್ಕೆ ನಾನು ಕ್ಷಮೆ ಕೊಡ್ಬೇಕಂತ ಏನೂ ಇಲ್ಲ. ನಿನ್ನನ್ನು ನೀನೇ ಕ್ಷಮಿಸ್ಕೊಂಡಿ ಅಂತ ಅಂದಮೇಲೆ ನಾನು ಯಾವ ಲೆಕ್ಕ ಹೋದಲ್ಲ. ನೀ ಏನು ತಲೆ ಕೆಡಿಸ್ಕೋಬೇಡ. ಆದ್ರೆ ನಿಮಗೆ ನನ್ನ ಮೇಲೆ ಇದ್ದಿದ್ದ ಪ್ರೀತಿ ಸಾಸ್ವಿ ಕಾಳಷ್ಟು ಬದಲಾಗೋದಿಲ್ಲ. ನಿನ್ನ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು ಹೊರತು ಕಡಿಮೆ ಅಂತೂ ಆಗಲಿಲ್ಲ ಸ್ವಾತಿ. ಥ್ಯಾಂಕ್ಸ್ ರೀ. ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರಲ್ಲ, ಅದನ್ನ ಉಳಿಸ್ಕೊಂಡು ಹೋಗ್ತೇನೆ ನಾನು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಬೇಕಾದಾಗಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ. ನಿಂದಿದ್ದು ಒಂದೇ ಮಾತು ಸಾಕು ಸ್ವಾತಿ ನನಗೆ. ಇದ್ರ ಸಲುವಾಗಿನ ಅಲ್ಲ ಎಲ್ಲ ಮನೆ ಒಳಗಡೆ ಜಗಳ ಆಗೋದು. ಇಲ್ಲ, ನನಗೆ ನೀನು ಅರ್ಥ ಮಾಡ್ಕೊಂಡಿ ಅಂದ್ರೆ ಅಷ್ಟೇ ಸಾಕು. ಸರಿ, ನಂಗೆ ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಪಪ್ಪ ಹತ್ರ ಮಾತಾಡ್ತೀನಿ. ಪಪ್ಪ ಏನು ಹೇಳ್ತಾರೆ ಕೇಳ್ತೀನಿ. ನೋಡಿ, ಒಂದ್ಸಲ ಅಮ್ಮಗೆ ಬದಲಾಯಿಸೋಕೆ ಸಾಧ್ಯ ಐತೆ ನೋಡ್ತೀನಿ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಪಪ್ಪನೇ ಇದಕ್ಕೆಲ್ಲ ರೈಟ್ ಪರ್ಸನ್. ಮಾತಾಡ್ರಿ, ಆದ್ರೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ನಾ ಇನ್ನೊಂದು ಮಾತು ಹೇಳ್ಬೇಕ್ರಿ. ಏನು ಸ್ವಾತಿ ಅದು? ನೋಡ್ರಿ, ಈ ಮನೆ ಕಾವ್ಯನ ಹೆಸರಿಗಾದ್ರೂ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಒಂದು ಐಡಿಯಾ ಹೇಳ್ತೀನಿ, ಅದ್ರ ರೀತಿ ಮಾಡ್ರಿ. ಆವಾಗ ಮುಂದೆ ನಮ್ಗೆ ಯಾವತ್ತೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಇದು ನನ್ನ ಮಧ್ಯೆ ನಿಮ್ಮ ಮಧ್ಯೆ ಅಷ್ಟೇ ಇರಬೇಕು. ಏನು ಸ್ವಾತಿ ಅದು? ಅದು ನೀವು ನಿಮ್ದು ಏನು ಬಿಸ್ನೆಸ್ ಒಳಗಡೆ ಬರ್ತೈತಲ್ಲ ಪ್ರಾಫಿಟ್ ಅಷ್ಟಷ್ಟು ಅಂತಂದು ಹೇಳಿ ಕೂಡಿ ಇಡ್ರಿ. ಅಂದ್ರೆ ಇದನ್ನ ನಾನು ನಿಮ್ಗೆ ಕಿವಿ ಚುಚ್ಚಾಕತ್ತೀನಿ ಅಂತ ತಿಳ್ಕೊಬೇಡ್ರಿ. ನಮ್ಮ ಫ್ಯೂಚರ್ ಪರ್ಪಸ್ ಹೇಳತ್ತೀನಿ. ಇದ್ರೊಳಗಡೆ ನನಗೆ, ನಿಮಗೆ, ಅಪ್ಪ ಅಮ್ಮ ಎಲ್ಲಾರ್ದು ಒಳಿತೈತಿ. ಏನು ಸರಿ ಅನ್ನಿಸ್ತಾ ನಾ ಹೇಳಿದ್ದೆ ನಿಮ್ಗೆ? ಅಷ್ಟು ನಾ ಏನು ಚುಚ್ಕೊಡತ್ತಿಲ್ಲ ನಿಮ್ಗೆ. ಹೌದು ಸ್ವಾತಿ, ನೀ ಹೇಳೋದು ಏನೂ ತಪ್ಪಿಲ್ಲ. ಸರಿ ಆಯಿತು, ನಾನು ಹುಷಾರೊಳಗಡೆ ನಾನು ಇರ್ತೀನಿ. ನೀನು ಹೇಳಿದ್ದು ನಾನು ಸ್ವಲ್ಪ ವಿಚಾರ ಮಾಡ್ತೀನಿ. ಯಾವುದೋ ಕಾರಣಕ್ಕೂ ಫಸ್ಟ್ ಪಪ್ಪ ಹತ್ರ ಮಾತಾಡ್ತೀನಿ. ಒಂದು ವೇಳೆ ಈ ಮನೆ ಕಾವ್ಯನ ಹೆಸರಿಗಾದ್ರೂ ನೀನು ಬೇಜಾರು ಮಾಡ್ಕೋಬೇಡ. ಇಲ್ಲ ರೀ, ನನಗೆ ನೀವು ಮುಖ್ಯ. ಸರಿ, ಹುಷಾರು. ರಾತ್ರಿಗೆ ಏನಾರು ಮಾಡು ಸ್ವಲ್ಪ ಲೈಟಾಗಿ. ನನಗೆ ಈಗೇನು ತಿನ್ನೋ ಮನಸ್ಸಿಲ್ಲ. ಒಂದು ಸಲ ರಾತ್ರಿ ಬಂದು ಊಟ ಮಾಡ್ತೀನಿ. ರೀ, ಹಿಂಗೆಲ್ಲ ಹಸ್ಕೊಂಡಿದ್ರೆ ಹೆಂಗೆ? ಇಲ್ಲ ಸ್ವಾತಿ, ಈಗಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತಲ್ಲ. ಈ ಬೇಜಾರು ಏನೋ ಇದ್ರೂ ಹೊಡೆದು ಹಾಕ್ಬಿಡ್ತೀನಿ. ಆಮೇಲಿಂದ ನಾರ್ಮಲ್ ಮನುಷ್ಯ ಆಗ್ತೀನಿ. ಸ್ವಲ್ಪ ನನಗೂ ಟೈಮ್ ಬೇಕಲ್ಲ. ಸರಿ ರೀ, ನಿಮ್ಮ ಇಷ್ಟ. ಆದ್ರೆ ಮಾತ್ರ ಭಾಳ ಊಟ ಅದು ಬಿಡಕ್ಕೆ ಹೋಗ್ಬೇಡ್ರಿ. ಇಲ್ಲ, ಈಗ ಒಂದು ಸ್ವಲ್ಪ ಹೊತ್ತಷ್ಟೇ ನಾರ್ಮಲ್ ಆಗ್ಬಿಡ್ತೀನಿ. ಮನಸ್ಸಿಂದ ಎಲ್ಲ ಭಾವನೆಯೂ ತೆಗೆದು ಹಾಕ್ಬೇಕಲ್ಲ. ಯಾರು ನಮ್ಮವರು, ಯಾರು ನಮ್ಮಿಂದ ದೂರ ಅದಾರ, ಯಾರು ನಮ್ಮನ್ನು ದೂರ ಮಾಡ್ಕೊಂಡಾರ ಎಲ್ಲ ಅರ್ಥ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಸರಿ ರೀ, ಹುಷಾರು. ಬಾಯ್. ಬಾಯ್ ಸ್ವಾತಿ.